ಅರ್ಪಿಸುವ ನೀನಾ ನಾನಾ ಪವರ್ಡ್ ಬೈ ಲೈನ್ ಓಟ್ಸ್ಗೆ ಸ್ವಾಗತ. ಇಲ್ಲಿ ಯಾರು ಹೆಂಡತಿಗೆ ಕಷ್ಟ ಅಂತ ಬಂದಾಗ ಅವಳು ಬಟ್ಟೆ ಒಗೆದಾಕಿದ್ದು ಯಾರಾದ್ರೂ ಇದ್ದೀರಾ? ಗಂಡಸು ನೀವು ಮಾಡೋದೇ ಇಲ್ಲ ಅಂತ, ನೀವು ಮಾಡಲ್ಲ ಅಂತಾನೆ ಹಠ ಹಿಡ್ದಿದ್ದೀರಾ. ಅವ್ರ ಹತ್ರ ಕೊಡಿ. ಬಟ್ಟೆ ಒಗ್ದಾಕಿದೀವಿ ಅಂತಲ್ಲ, ನಮ್ಮ ಹೆಂಡತಿಯವ್ರಿಗೆ ಕಷ್ಟದಲ್ಲಿ ಬಟ್ಟೆ ಆಗಲಿ ಇನ್ನೊಂದಾಗಲಿ ಹೆಲ್ಪ್ ಮಾಡಿದ್ದೀವಿ. ಹೆಲ್ಪ್ ಮಾಡಿದ್ರೆ ಅಂದ್ರೆ ಬಟ್ಟೆ ಒಣಗಾಕೋದು ಇನ್ನೊಂದು ಎಲ್ಲ ಮಾಡಿದ್ದೀವಿ. ಈ ಕಾಲಿಗೆ ಬೀಳೋದು ಅದು ಆ ಥರ ಇಲ್ಲ. ಅದರಲ್ಲಿ ಏನು ತಪ್ಪಿದೆ? ಬಟ್ ಒಂದು ಲೆವೆಲ್ ಇಲ್ಲಿ ನೀವು ಮಾಡ್ತೀರಾ, ಅಲ್ಲಿ ಅವರು ಒಂದು ಹೆಜ್ಜೆ ಮೇಲೆ ಹೋಗಿದ್ದಾರೆ. ಇಲ್ಲ ಮೇಡಮ್, ಹೆಟ್ಟಿರೋರ್ನೇ ಮಾಡ್ತಿದ್ದಾರೆ. ಇಲ್ಲ ಮೇಡಮ್. ಸರ್ ನೀವು? ನಾವು ಮಾಡ್ತೀವಿ ಮೇಡಮ್, ಹೆಲ್ಪ್ ಮಾಡಿದೀವಿ. ಏನು ಮಾಡಿದ್ದೀರಾ? ಅವ್ರಿಗೆ ಏನಾದರೂ ಹುಷಾರಿಲ್ಲ ಅಂತಂದ್ರೆ ಅಡಿಗೆ ಮಾಡೋದಾಗ್ಲಿ, ವಾರಕ್ಕೆ ಒಂದ್ಸತಿ ಹೋಗ್ಲಿ ಅಂತ ಮಾಡಿ ಅವ್ರಿಗೆ ಊಟ ಗಿಟ ತಿನ್ನಿಸ್ತೀರಾ? ಮಾಡಿದ್ದೀನಿ ಮೇಡಮ್, ಮಾಡಿದ್ದೀನಿ. ಮುದ್ದಾಗಿ ಕೂತ್ಕೊಳ್ಳಮ್ಮ, ಮಾಡ್ತೀನಮ್ಮ. ಹೌದು, ಪ್ರಾಬ್ಲಮ್ ಇದ್ದಾಗ ನಾನೇ ಹೆಲ್ಪ್ ಮಾಡ್ತೀನಿ. ಹೌದಾ? ಹೌದು ಮೇಡಮ್. ಸರ್ ನೀವು ದಯವಿಟ್ಟು ಮೈಕ್ ಇತ್ಕೊಳ್ಳಿ. ನಿಮ್ಮ ಹೆಂಡತಿಗೆ ತಲೆ ಬಾಚಕ್ ಬರುತ್ತಾ ನಿಮಗೆ? ಜಡೆ ಹಾಕ್ತೀರಾ? ದಯವಿಟ್ಟು ಬನ್ನಿ ಇಲ್ಲಿ. ಇವಳು ಮಲಗಿದ್ದಾಗೂ ನಾನು ಮಾಡ್ತಾ ಇರ್ತೀನಿ. ಇವಳೇ ನನಗೆ ಬೇಡ ಬೇಡ ರೀ, ಬಿಡ್ರಿ ಮಕ್ಕಳಿದ್ದಾರೆ ಅಂತ ಆದ್ರೂ ಮಾಡ್ತಾ ಇರ್ತೀನಿ. ಯಾಕೆಂದ್ರೆ ನಮ್ಮ ಹೆಂಡತಿ ಇವಳು, ಬೇರೆ ಹೆಂಡತಿ ಅಲ್ವಲ್ಲ. ನಾವಿಬ್ಬರು ಮುಂದೆ ಬಳಿ ನೀನು ಬರಬಾರದೆ, ನೀ ದೂರ ನಿಂತಾಗ ಬಾಯೊಂದು ನಾನಿನ್ನ ಕೂಗೋದೆ ಚಟವಲ್ಲವೇ. ಹೆಂಡತಿಗೆ ಸ್ಟೈಲ್ ಮಾಡಿಸ್ತೀರಾ? ವೆರಿ ಗುಡ್. ಹೋಗಿ ಸರ್, ಒಂದೇ ನಿಮಿಷ. ನೀವು ಹೋಗಿ. ಇಲ್ಲ, ನಿಮ್ಮ ಹೆಂಡತಿಗೆ ತಲೆ ಬಾಚ್ತೀರಾ, ನಿಮ್ಮ ಅತ್ತೆಗೆ ತಲೆ ಬಾಚ್ತೀರಾ? ಬಾಚ್ತೀರಾ ಸರ್? ಬಾಚ್ತೀನಿ ಮೇಡಮ್. ಯಾಕೆ ಅಂದ್ರೆ ನಮ್ಮ ಅಕ್ಕನ ಮಗಳನ್ನೇ ನಾವು ಮದುವೆ ಆಗಿರೋದು. ಇದು ಈ ಥರ ಆಗಿರೋದು ಅಲ್ಲೇ ಹೋಯ್ತು. ಹೋಗಿ ಸರ್, ಎಲ್ಲ ಅಕ್ಕನ ಮಗಳನ್ನ ಮದುವೆ ಮಾಡ್ಕೊಂಡ್ಬಿಟ್ಟು ನಮ್ಮ ಅತ್ತೆಗೆ ಮಾಡ್ತೀನಿ ಅನ್ನೋರು. ಯಾವತ್ತಾದ್ರೂ ಅವ್ರ ಪೆಟ್ಟಿಗೋಟ್ಗೆ ಈ ಒಳಗಡೆ ನಾಡ ಇರುತ್ತಲ್ಲ, ಹೋಗ್ಬಿಟ್ಟು ಹಾಕ್ತೀರಾ? ಸಾಧ್ಯನೇ ಇಲ್ಲ, ಏನು ಮಾಡಕ್ ಹೋಗಲ್ಲ. ಅದ್ರ ಬಗ್ಗೆ ನಾವು ಬರೋದೇ ಅಲ್ವಾ ನಿಮ್ ಯಾರಿಗೂನು? ಮಾಡೋದೇ ಇಲ್ಲ. ಯಾರಿದ್ದೀರಾ? ನಿಮ್ಮ ಅತ್ತೆಗೆ ಏನು ಮಾಡಿದ್ದೀರಾ? ಹಾಸ್ಪಿಟ್ಲಿಗೆ ನಾನೇ ಓನಾಗಿ ಕರ್ಕೊಂಡೋಗಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸಿ ಎಲ್ಲ ಕಂಪ್ಲೀಟ್ ನಾನೇನು ಮಾಡ್ಕೊಂಬಂದಿದ್ದೀನಿ ಮೇಡಮ್. ಆ ಥರ ಇರಲ್ಲ, ಶಾರೀರಿಕವಾಗಿ ಏನೇನು ಹೆಲ್ಪ್ ಮಾಡಿ. ನಮ್ಮ ಅತ್ತೆಗೆ ಸೇವೆ ಮಾಡಿದ್ದೀನಿ ಮೇಡಮ್. 2 ಹೊತ್ತು ಇನ್ಸುಲಿನ್ ಕೊಟ್ಟು ಬೆಲ್ಸಕ್ಕೆ ಹೋಗ್ಬೇಕಾದ್ರೆ ಇನ್ಸುಲಿನ್ ಕೊಡ್ತಾ ಇದ್ದೆ. ಬೆಳಗ್ಗೆ ಸಂಜೆ ಬಂದು ಇನ್ಸುಲಿನ್ ಕೊಡೋದು, ಆಕೆಗೆ ಏನಾದರೂ ಪಥ್ಯದ ಆಹಾರ ಬೇಕಾದ್ರೆ ಮಾಡಿಕೊಡೋದು. ನಮ್ಮ ಮಾವನವ್ರಿಗೆ ಕೊನೆಯಲ್ಲಿ ಅವ್ರಿಗೆ ಕೈ ಶಕ್ತಿ ಇಲ್ದಾಗ ನಾನು ಪ್ರತಿದಿನ ರೇಸರಲ್ಲಿ ಶೇವ್ ಮಾಡಿ ಸ್ನಾನ ಮಾಡಿಸ್ತಿದ್ದೆ. ಪ್ರಮಾಣವಲ್ಲ ಹೇಳ್ತೀನಿ, ನಾನು 1 ಪೈಸೆ ವರದಕ್ಷಿಣೆ ತೊಗೊಂಡಿಲ್ಲ, ಇದುವರೆಗೂ ಅವರಿಂದ 1 ಪೈಸೆ ಆಸ್ತಿ ತೊಗೊಂಡಿಲ್ಲ. ನೆಮ್ಮದಿಯಾದ ಸಾರ್ಥಕವಾದ ಜೀವನ ಮಾಡಿದ್ದೀನಿ. ಇದು 6 ಕೋಟಿ ಕನ್ನಡಿಗರು ನೋಡ್ತಿದ್ದಾರೆ. ಇದು ಸತ್ಯ. ನಿಮ್ಮ ತಾಯಿ ಯಾವಾಗ್ಲೂ ಅವರು ಅಕಾರ್ಡಿಂಗ್ ಟು ಹಿಸ್ ಸ್ಟೇಟ್ಮೆಂಟ್ ಯಾವಾಗ್ಲೂ ನಿಮ್ಮ ಯಜಮಾನರಿಗೆ ಮರ್ಯಾದೆ ಕೊಡಲಿಲ್ಲ. ಒಂಥರ ಕೊನೆ ಸ್ಟೇಜಲ್ಲಿ ನಿಮ್ಮ ಯಜಮಾನರು ಹೆಲ್ಪ್ ಮಾಡಿದ್ರ? ನಿಮ್ಮ ತಾಯಿ ಸ್ಟೇಜ್ 1 year 10 months ಅವ್ರು ಬೆಡ್ ರಿಡನ್ ಆಗಿದ್ದಲ್ಲ, ಅವಾಗ ತುಂಬ ಹೆಲ್ಪ್ ಮಾಡ್ತಾಯಿದ್ರು ಅವರು. ಅಕಸ್ಮಾತ್ ಅವರು ಒಂದು ಹಾಸಿಗೆಯಿಂದ ಕೆಳಗಡೆ ಒಂದು ಹಾಸಿಗೆ ಉಳ್ಬಿಟ್ರೆ ನಾವು ಎಲ್ಲರೂ ಹೋಗಿದ್ರೆ ಎತ್ತು ಮಲಗಿಸೋರು, ಮತ್ತು ಹಾಸ್ಪಿಟ್ಲಿಗೆ ಹೋದಾಗ ಎಲ್ಲ ನೋಡಿಕೊಂಡು ಎಲ್ಲ ಮಾಡೋರು. ಕಡೆಯಲ್ಲಿ ಅವರು ಅದು ಕಾರ್ಯನೂ 10 ದಿವಸ ಅವರೇ ಮಾಡಿದ್ರು. ಒಂದು ಪೆಟಿಕೋಟ್ ಏನಾದರೂ ಇದೆಯಾ ಇಲ್ಲಿ? ಆ್ಯಂಡ್ ಟೇಪ್. ಹೆಂಡತಿಗೆ ಹೆಲ್ಪ್ ಮಾಡೋರು ಯಾರಿಗೆ ಬರುತ್ತೆ ಇದನ್ನ ಒಳಗೆ ಹಾಕೋಕ್ಕೆ? ಇಲ್ಲಿ ಯಾರಿದ್ದೀರಾ? ಬನ್ನಿ ಸರ್. ಪ್ರಶಾಂತ್ ಬನ್ನಿ. ಪ್ರಶಾಂತ್, ಸ್ವಲ್ಪ ನೀವು ಬನ್ನಿ ನೋಡೋಣ, ಬೇಗ ಹೆಂಡತಿ ಸಿಗಲಿ ನಿಮ್ಗೆ. ನೀವು ಒಟ್ಟಿನಲ್ಲಿ ಮಾಡ್ತೀರಾ ಅನ್ನೋದೇ. ನಿಮ್ಮ ಪೈಜಾಮಾಗೆ ಹಾಕ್ಕೊಳ್ಳೋದು, ಅದು ಪೈಜಾಮಾಗೆ ಹಾಕ್ಕೊಳ್ಳೋ ಅಭ್ಯಾಸ ಇವ್ರಿಗೆ. ಅಂದರೆ ಪ್ರಶಾಂತ್, ಮನೆ ಹಳೆ ಆಗೋಕ್ಕೆ ಎಲ್ಲ ಲಕ್ಷಣಗಳು ನಿಮಗಿದೆ. ಬೇಗ ಆಗ್ಬಿಟ್ಟು ಇವರು ಮುಗಿಸ್ಬಿಟ್ರು. ಇಲ್ಲಿ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇಲ್ಲ ಅಲ್ವಾ, ಅದರಿಂದ ಮನೆ ಹಳೆ ಆಗೋ ಎಲ್ಲ ಎಕ್ಸ್ಪೀರಿಯೆನ್ಸ್ ಏನು ತಪ್ಪೇನಿಲ್ಲ. ಒಂದೇ ಮಾತು ಕೇಳ್ತೀನಿ, ತಾಯಿಗೆ ಹೆಲ್ಪ್ ಮಾಡಿದ್ದೀರಾ ನೀವೆಲ್ಲ? ಈಗೋ ಇಲ್ಲದೆ ತಾಯಿಗೆ ಹೆಲ್ಪ್ ಮಾಡಿದ್ರೆ ಡೆಫಿನೆಟಾಗಿ ನಿಮ್ಮ ಮಕ್ಕಳ ತಾಯಿಗೆ ನೀವು ಮಾಡ್ತೀರಾ. ಇದರಲ್ಲಿ ಈಗೋ ಇಲ್ಲ ಇವರಿಗೆ ಅಂತ ನಾನು ಹೇಳ್ತೀನಿ. ಇಲ್ಲೂ ನಿಜವಾಗ್ಲೂ ಕಷ್ಟ ಅಂತ ಬಂದುಬಿಟ್ರೆ ಯಾರಾದರೂ ಮನುಷ್ಯರು ಏನು ಬೇಕಾದರೂ ಮಾಡ್ತಾರೆ. ಅವಳು ನನ್ನ ಹೆಂಡತಿ, ನನ್ನ ಮಾವ, ನಮ್ಮ ಅತ್ತೆ ಅಂತ ಮಾನವೀಯತೆ ಇರೋರು, ಇಲ್ಲಿರೋರೆಲ್ಲ ಒಳ್ಳೆಯವರು ಅಂತ ಹೇಳ್ತೀನಿ. ಇನ್ನು ಆ ಧರ್ಮ ಅನ್ನೋದು, ಹಿಂದುತ್ವ ಅನ್ನೋದು, ನಮ್ಮ ಸಂಪ್ರದಾಯ ಅನ್ನೋದು ಬೇರೆ ವಿಚಾರ. ಭಾಳ ಜನಕ್ಕೆ ಮಾನವೀಯತೆ ಅಂತ ಒಂದಿದೆ, ಹ್ಯುಮ್ಯಾನಿಟಿ ಅನ್ನೋದು ಇನ್ನೂ ನಮ್ಮ ದೇಶದಲ್ಲಿ ಇರೋದ್ರಿಂದಲೇ ಐ ಆಮ್ ಪ್ರೌಡ್ ಟು ಬಿ ಎನ್ ಇಂಡಿಯನ್. ಯಾಕೆಂದರೆ
ಇವರೆಲ್ಲ ಹೊರಗಡೆ ಮನೇಲಿ ಇದ್ರೂ ಮಾವನಿಗೆ ಅತ್ತಿಗೆ ಸೇವೆ ಮಾಡಬೇಕು ಅಂದರೆ ಡೆಫಿನೆಟಾಗಿ ಮಾಡ್ತಾರೆ, ಮಾಡಲ್ಲ ಅಂತ ಯಾರೂ ಹೋಗೋದಿಲ್ಲ. ಬಟ್ ಮನೆಯಲ್ಲಿಯಾಗ ಇದ್ಕೊಂಡು ನಾನು ಯಾಕೆ ಮಾಡಬೇಕು ಹಿಂಗೆ ಕೂತಿರೋರು ನಾನು ನೋಡಿದ್ದೀನಿ. ಬಟ್ ಇಟ್ ಈಸ್ ಒನ್ ದ ಆ್ಯಟಿಟ್ಯೂಡ್ ಅಂತ ಕೇಳ್ತೀನಿ ನಾನು ನಿಜವಾಗ್ಲೂ. ಯಾಕೆಂದರೆ ನಮಗೆ ಮನೆ ಅಳಿಯ ಬೆದರ್ ಮನೆ ಅಳಿಯ ಇಲ್ಲ ಅಂದ್ರೂ ನಮ್ಮ ತಾಯಿ ತಂದೆಗೆ ಹೆಂಗಸರಿಗೆ ಎಸ್ಪೆಷಲಿ ನಮ್ಮ ತಾಯಿಗೆ ನಮ್ಮ ತಂದೆಗೆ ಕೊನೆ ಟೈಮಲ್ಲಿ ಏನಾದರೂ ಒಂದು ಹೆಲ್ಪ್ ಅಂತ ಬಂದು ನಮ್ಮ ಯಜಮಾನ್ರು ಮಾಡಿದ್ರೆ ಅವ್ರ ಮೇಲೆ ನಮ್ಮ ಪ್ರೀತಿ ಇನ್ನೂ ಜಾಸ್ತಿ ಆಗುತ್ತೆ ಅಲ್ವಾ. ಅದಕ್ಕೆ ನಾನು ಹೇಳ್ತಾ ಇರೋದು, ಇವ್ರ ಯಜಮಾನ್ರ ಮೇಲೆ ಮರ್ಯಾದೆ ಪ್ರೀತಿ ಹೆಚ್ಚಿರೋದ್ರಿಂದ ಮನೆ ಅಳಿಯ ಆಗೋದೇ ಬೆಸ್ಟು ಅಂತ ನನಗೆ ಅನ್ನಿಸ್ತಾ ಇದೆ. ನಿಮಗೇನು ಅನ್ನಿಸ್ತಾ ಇದೆ ನಾಳೆ ಹೇಳಿ. ಸಿ ಅಳಿಯ ಕೆಲವರಿಗೆ ಮನೆಯ ಮಗ. ಮನೆ ಅಳಿಯ ಆಶ್ರಯದಾತನಲ್ಲದಿದ್ದರೂ ವಿಶ್ವಾಸದಿಂದ ನೋಡಿಕೊಳ್ಳುವವನು. ವಿಶ್ವಾಸ ಗಳಿಸುವುದು ಹುಡುಗಾಟದ ಮಾತಲ್ಲ. ಈಗಿನ ಸಾಮಾಜಿಕ ವ್ಯವಸ್ಥೆಯಲ್ಲಿ ಮಹಿಳೆ ಪುರುಷ ಇಬ್ಬರೂ ಸಮಾನರು. ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಮಹಿಳೆಗೆ ಸಮಾನತೆ ಕೊಡಿಸೋದ್ರಲ್ಲಿ ಮನೆ ಅಳಿಯ ಪದ್ಧತಿಯೂ ಕೂಡ ಒಂದು. ಮನೆ ಅಳಿಯನ ಕುಟುಂಬದಲ್ಲಿ ಹೆಣ್ಣಿನ ಅಧಿಕಾರವೂ ಇರಬಾರದು, ಗಂಡಿನ ದರ್ಪವೂ ಇರಬಾರದು. ಸಮಾನತೆ ಇದ್ದಲ್ಲಿ ಅದೇ ಸೌಖ್ಯ.